ಮಾಡಬೇಕು, ಸ್ವಿಚ್ ಮಾಡೋಕ್ಕೆ. ಆಮೇಲೆ 15-20 ಮಿನಿಟ್ಸ್ ಆದಮೇಲೆ. 40 ನಿಮಿಷ ಇದೆ ಅಂತ. ಸೊಸೈಟಿಯಲ್ಲಿ ಸಾಲ ಮಾಡಿ ಮನೆ ತುಂಬಾ ಚೆನ್ನಾಗಿದೆ ಸರ್. ನೀವು ಹೊಸ ಮನೆ ಇದ್ದ ತರನೇ ಇದೆ. ಮನೆ ತುಂಬಾ ಚೆನ್ನಾಗಿದೆ. ಹೌದು ತುಂಬಾ ಚೆನ್ನಾಗಿದೆ. ಹೌದು ಇದು ನಮ್ಮ BL ಸಂಸ್ಥೆಯಲ್ಲಿ ಕೆಲಸ ಮಾಡೋ ಪ್ರತಿಯೊಬ್ಬರು ಒಂದು ಕನಸಿರುತ್ತೆ ನೋಡಿ. ನಾವು ರಿಟೈರ್ಡ್ ಆಗಬೇಕು, ಒಂದು ಮನೆ ಮಾಡಬೇಕು. ಅದಷ್ಟೇ ಅಲ್ಲ, ಆ ಮನೆ ಮಾಡೋಕ್ಕೋಸ್ಕರ ನಾವು ಕೆಲವೊಂದಷ್ಟು ಪ್ಲಾನ್ ಮಾಡಿದ್ದೆ. ಹೇಗೆ ಅಂದ್ರೆ, ನನಗೆ ಬರೋ ಸಂಬಳದಲ್ಲಿ ಒಂದಿಷ್ಟು ನನ್ನ ಈ ಮನೆಗೆ ಸಾಲ ಕಟ್ಟೋದಕ್ಕೋಸ್ಕರ, ಮತ್ತೆ ನನ್ನ ಮಗಂದು ವಿದ್ಯಾಭ್ಯಾಸಕ್ಕೆ ಒಂದಷ್ಟು, ಮತ್ತೆ ನಾನು ರಿಟೈರ್ಡ್ ಆದ್ಮೇಲೆ ನನ್ನ ಜೀವನಕ್ಕೆ ಬೇಕಾದಂತ ಎಲ್ಲಾ ಅವಶ್ಯಕತೆಗಳನ್ನ ತೀರಿಸ್ಕೊಳ್ಳೋಕೆ, ಮತ್ತೆ ನಾನು ಯಾರಿಗೂ ಹೊರೆಯಾಗಬಾರ್ದು ನೋಡಿ, ಅದಕ್ಕೋಸ್ಕರ ನಾನು ಅದಕ್ಕೂ ಕೂಡ ಅದರಲ್ಲಿ ಒಂದಷ್ಟು ಹಣ ಇಟ್ಟಿದ್ದೀನಿ. ಈ ತರ ಪಕ್ಕ ಪ್ಲಾನ್ ಮಾಡಿ ನಾನು ಯಾರಿಗೂ ಹೊರೆಯಾಗಲ್ಲ, ನಾನು ಯಾರು ಹೊರೆ ಆಗ್ಬಾರ್ದು ಮುಂದೆ ಅದು ಪ್ಲಾನ್ ಮಾಡಿ ನಾನು ಈ ಮನೆ ಮಾಡಿದ್ದೀನಿ. ಮತ್ತೆ ನನ್ನ ವಿದ್ಯಾಭ್ಯಾಸ ಕೊಡಿಸ್ದೆ. ಮತ್ತೆ ನಾನು ಈಗ ರಿಟೈರ್ಡ್ ಆದ ನೋಡಿ, ಇನ್ಮೇಲೆ ನಾನು ಯಾರಿಗೂ ಹೊರೆ ಆಗಲ್ಲ. ನಾನು ಎಫ್ಡಿ ದುಡ್ಡಲ್ಲಿ ಮತ್ತೆ ನನಗೆ ಏನೀಗ ಬಂದಿದೆ ದುಡ್ಡು, ಅದನ್ನ ಇಟ್ಕೊಂಡು ಆರಾಮಾಗಿ ಜೀವನ ಸಾಕಿ ನೋಡ್ಕೊ. ಇದು ನನಗೆ ತೃಪ್ತಿ ತಂದಿದೆ. ವೆರಿ ಗುಡ್ ಸರ್, ತುಂಬಾ ಚೆನ್ನಾಗಿ ಪ್ಲಾನ್ ಮಾಡಿದ್ದೀರಾ. ವೆರಿ ಗುಡ್ ಅಂತ. ಹಂಗೆ ಗೃಹ ಪ್ರವೇಶ ಮಾಡಿದ್ರೆ ಗೃಹಪ್ರವೇಶ ನಾನು ಬರೋಕ್ ಮೊದಲು ಓನರೇ ಈ ಮನೆನ ಗೃಹಪ್ರವೇಶ ಮಾಡಿ ಮನೆ ಕೊಟ್ಟಿದ್ರು. ಹಾಗಾಗಿ ನಾನು ಗೃಹಪ್ರವೇಶ ಮಾಡಕ್ಕೆ ಹೋಗಿಲ್ಲ. ಅಂದ್ರೆ ನೀವು ಈ ಗೃಹ ಪ್ರವೇಶದ ಖರ್ಚು ಉಳಿಸಿದ್ರಿ ಅಂದ್ರೆ ಎಲ್ಲ ಕಡೆಯಿಂದ ನನ್ನ ಲಕ್ಷ್ಮಿ ಹೋಗ್ಬೇಕಪ್ಪ. ನಿಮ್ಮನೆ ಬಾಗಿ ಅಂತ ಒಬ್ರಿಗೊಬ್ಬ ಬಂದಿದೆ, ಸ್ವಲ್ಪ ಮಾಡ್ತಾನೆ ಹೋಗಿಪ್ಪ. ಇಲ್ಲಮ್ಮ, ನನಗೆ ಇವತ್ತು ನೈಟ್ ಶಿಫ್ಟ್ ಬೇರೆ ಇದೆ. ನಾನು ಡ್ಯೂಟಿಗೆ ಹೋಗ್ಬೇಕು, ಲೇಟ್ ಆಗುತ್ತೆ. ಅದೇ ಹೋಗ್ಬಿಡ್ಬೇಕು. ನಾನು ಬರ್ತಿದ್ದೆ ನೋಡಮ್ಮ. ನಾಳೆ ನಂದು ಫಸ್ಟ್ ಶಿಫ್ಟ್ ಇದೆ, ನಾನು ಬೇಗ ಹೋಗ್ಲೇಬೇಕು. ಅಜನ ಅವನು ಬರ್ತೀನಿ. ಮತ್ತೆ ಈ ಸಂಡೇ ಸಿಗೋಣ. ಅಂದ್ರೆ ನಿಮ್ಗೆಲ್ಲ ಈ ಅಭಿಮಾನಕ್ಕೆ ಚಿರೋಣಿ ಅಪ್ಪ. ಥ್ಯಾಂಕ್ ಯು.
ಸಿಕ್ತು. ಹಾಗಾದ್ರೆ ನಾನು ನಾಳೆ ಯಾವ ಶಿಫ್ಟ್ ಹೋಗೋದು? ಈ ತರ ಕೆಲವು ಸೇವಾಗಿ ಕೆಲವು ವರ್ಷಗಳಾಯ್ತು ಅಂತ ಅನ್ಸುತ್ತೆ. ಆದ್ರೆ ನಿವೃತ್ತಿ ಮನೆ ಬಂದಿದೆ. ಆದ್ರೆ ಲಕ್ಷ್ಮಿ ನನಗೆ ಈಗಲೂ ನೆನಪಿದೆ. ಅವತ್ತೊಂದಿನ BLಗೆ ನಾನು ಕೆಲಸಕ್ಕೆ ಸೇರಿಕೆ ಇಂಟರ್ವ್ಯೂ ಈ ಕಣ್ಣು ಕಟ್ತಾ ಇದೆ. ಅವತ್ತೊಂದಿನ ಏನಾಯ್ತು ಅಂದ್ರೆ ನನಗೂ ಗೊತ್ತಿಲ್ರಿ. ಆದ್ರೆ ಅವ್ರು ಏನಾರ ಕೇಳ್ರಿ, ನಾನು ಒಂಚೂರು ಏನೋ ರೆಡಿಯಾಗಿ ಬಂದಿದ್ದೀನಿ. ನೋಡೋಣ ಅವ್ರು ಏನು ಕೇಳ್ತಾರೆ ಹೇಳಿದ್ರೆ. ಅದು ಸರಿನೇ. ಅಪ್ಪ ಮಹದೇಶ್ವರ ಈ ಸಾಲ ಮಾಡಿ ನನಗೆ ಕೆಲಸ ಕೊಡ್ತೀರಪ್ಪ. ಮುಂದೆ ಅವಶ್ಯಕತೆ ನಿಮ್ ಶರೀರ ಬಂದು ನಾನು ತಲೆನ ಗುಡಿ ಕೊಡ್ತೀನಿ. ಕಟ್ಟಿ ಮಂಕಾಗಿದ್ರಲ್ಲ, ಧೈರ್ಯವಾಗಿರ್ರಿ. ಏನು ಕೇಳಿದ್ರೆ ಉತ್ತರ ಹೇಳ್ಬೋದು. ಆಯ್ತಪ್ಪ. ಸರಿ ಸರಿ. ಈ ಮನುಷ್ಯ ಏನ್ ಹೇಳ್ತಾನೆ ನಮ್ಮ ಪಾಪಕ್ಕೆ ಯಾರು ಗೊತ್ತು? ಏನಂದ್ರೆ ಏನಿಲ್ಲ, ನಾವೀಗ
ಲಕ್ಷ್ಮಿ, ನಮ್ಮ ಅಪ್ಪ ಊರಿಂದ ಬರ್ತೀನಿ ಅಂತ ಹೇಳಿದ್ರು. ಭಾನುವಾರ ಬರ್ತೀನಿ ಎಲ್ಲಿದ್ರು. ಮಹೇಶ, ಯೋ ಮಹೇಶ, ಎಲ್ಲ ಹಾಳಾಗ್ಬಿಟ್ಟಿದ್ರು. ನಮ್ಮಪ್ಪ ಅಂದ್ರೆ ನಿಮ್ ತಾತ ಊರಿಂದ ಬರ್ತಾರ ಕಣ. ಹೋಗ ರೈಲ್ವೆ ಸ್ಟೇಷನ್ಗೆ. ಮಗ ಅಷ್ಟು ಸೋಮಾರಿ ಆಗ್ಬಿಟ್ಟ. ತಪ್ಪಿಸ್ಕೊಳಕ್ ಏನೋ ನಾವು ಹೇಳ್ತಾ ನಾನೇ ಹೋಗ್ಬೇಕಾಗಿತ್ತು. ಹೌದೌದು ಲಕ್ಷ್ಮಿ, ಆಯ್ತು ನಮ್ದು ಆಯ್ತು. ರೈಲಲ್ಲಿ ಮಲ್ಲಿಕೆ ಬರ್ಬೋದಂತ ಹೇಳ್ತಾರೆ. ಅದಕ್ಕೆ ರೈಲಿಗೆ ಬಂದೆ. ಪೂರಕಲ್ಲ ನಿಲ್ಲಕ್ಕೂ ಜಾಗ ಇಲ್ಲ. ಲಕ್ಷ್ಮಿ, ಯಾರೋ ಬಂದಿರ್ಬೇಕಮ್ಮ. ಓ ಅಪ್ಪ ಬಂದ್ರಾ? ಬನ್ನಿ ಬನ್ನಿ. ಯಾರಪ್ಪ? ಕೂಡಿ ಕೂಡಿ ಆಶೀರ್ವಾದ ಮಾಡಪ್ಪ. ಇದು ಕೂಡ ನಡೆಯಮ್ಮ. ಚೆನ್ನಾಗಿದೆ, ಚೆನ್ನಾಗಿದೆಪ್ಪ. ಅವನು ಯಾಕೆ ಮಕ್ಕಳು ತಕ್ಕೋದೆ? ನಾನು ಮತ್ತೊಂದ್ಸಲ ಇಲ್ಲಿ ಬಂದಿದ್ದಿಲ್ವೇ? ಕ್ವಾರ್ಟರ್ಸ್ ನಂಬರ್ ಹೇಳಿ ಆಟೋ ಕೂತ್ರೆ ಸಾಕು. PF ಕ್ವಾರ್ಟರ್ಸ್ ನಂಬರ್ ಹೇಳಿದ್ರೆ ಆಟೋದವರು ನೇರವಾಗಿ ಕರ್ಕೊಂಡ್ಬಂದು ಇಲ್ಲಿಗೆ ಬಿಡ್ತಾರೆ. ಅಪ್ಪ, ಅವ್ರ ವಿಚಾರ ಬಿಡು. ನೀನು ಅಲ್ಲಿಂದ ದಡ್ದು ಬಂದಿದ್ಯಾ? ಹೋಗಿ ಕಾಲು ಕೈ ತೊಳಿ ಊಟ ಕಡಿಯಪ್ಪ. ಸರಿ ಕಣೋ. ಲಕ್ಷ್ಮಿ, ಕೊಡೋದಪ್ಪ. ಲಕ್ಷ್ಮಿ, ನನಗೆ ಈ ಮಹೇಶನ್ನ ಯಾವ ಕಳಿಸಿದ್ದೆ ಅಂತ.
ಲೇ ಮಗ ಅದೇನ ಏನಪ್ಪ ಅದೇನ ಬಾಯ್ಲಿ ಬಾಯ್ಲಿ ಏನಪ್ಪ ಯಾರೋ ಬಂದಾರ ನೋಡು ಏನೋ? ಯಾರು ಇವ್ನು? ಏ ಅಪ್ಪ ನಿಮ್ಮ ಅಮ್ಮಗ ಭಯ ಸತ್ತೇನು? ಅಪ್ಪ ಮಹೇಶ ಏನ್ ಇವನು ಯಾಸ ಅಯ್ಯೋ ಅಯ್ಯೋ ಕರ್ಮ ಕರ್ಮ ಏ ತಾತ ಇದೆಲ್ಲ ಫ್ಯಾಷನ್ ಏನು ಸತ್ತೇನು ಹೋಗು ಅಯ್ಯೋ ಈ ಕಣ್ಣಲ್ಲಿ ನೀ ಏನೇ ನೋಡ್ಬೇಕು ಕರ್ಮ ಈಗಿನ ಕಾಲ ಮಕ್ಕಳು ಅವ್ರಿಗೆಲ್ಲ ಏನು ಹೇಳಕ್ಕಾಗುತ್ತಾ ಬಿಡು ಹೋಗ್ಲಿ ಬಾಲಿ ಎಷ್ಟಾಗ ಮಗ ನಿಂಗೆ ಗೊತ್ತಾಗ್ತಿಲ್ಲ ಚಿಕ್ಕ ವಯಸ್ಸಲ್ಲೇ ಈ ಸಂಸ್ಕೃತಿ ನಡೆ ನುಡಿ ಇವೆಲ್ಲರೂ ಏನ್ ಕೊಡ್ಬೇಕು ಮಗ ಬಿಡು ಹೋಗ್ಲಿ ಬಾಯ್ಡ್ವೆ ಹೋಗಿ ಲಕ್ಷ್ಮೇ ಮಗ ಎಂತ ಸಾಯ್ತಾನೆ ಎಂಟಿ ಇನ್ನೊಂದೇ ಹೋಗ್ತಾನೆ ಬಿಡಿ ಎಲ್ಲ ಆಗುತ್ತೆ. ಬಂದೆ 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 ಓ ನಮಸ್ಕಾರ ನಮಸ್ಕಾರ ಬನ್ನಿ 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 ನೀವೇ ನಮ್ಮನ್ನ ಬಲವಂತ ಒಳಗಡೆ ಕಳಿಸಿದ್ರೆ ಲಕ್ಷ್ಮೇ ಲಕ್ಷ್ಮೇ ಇವಾಗ 10 ರೂಪಾಯಿ ಕೊಟ್ಟು ಕಳ್ಸೆ ಬುಟ್ಟ ನನ್ನ ಹತ್ರ 5 ರೂಪಾಯಿ ಯಾಕೆ ಕೊಡ್ತೀಯಾ 5 ರೂಪಾಯಿ ಸುಮ್ಮನೆ ಆಯ್ತು ಕಳ್ಸಪ್ಪ ಮಗ 10 ರೂಪಾಯಿ ಕೊಡ್ತೀನಿ ಅಂದ ಈ ಮುಂದಿಯ ಬೆಳ್ಳಿಯಿಂದ ಬಂದ 5 ರೂಪಾಯಿ ಕೊಡ್ತಾರೆ 5 ರೂಪಾಯಿ ನನ್ನ ಕೋಲೆ ವರ್ಷಕ್ಕೆ ಮೇವು ಹಾಕಕ್ಕಾಗಲ್ಲ ಮಗ ಏನಪ್ಪ ನಿನ್ ಮಗನ್ಗಿಂತ ಈ ಕೋಲೆ ಪಾರ್ಸಲ್ ಎಷ್ಟು ಶಿಸ್ತಾಗವನಪ್ಪ ಅವರಮ್ಮ ಕೇಳಿಸ್ಕೊಂಡ್ರೆ ದೊಡ್ಡ ಪಾಠ ಆಗಿದೆ ಸುಮ್ಮನೆ ಇರಪ್ಪ ನಿಂತ್ಕೊಂಡೆ ಸುಮ್ಮನೆ ಎತ್ತಗಳಪ್ಪ ನೀನು ಮಗ ಮತ್ತೆ ನೋಡಿದ್ರ 8 ಅಂದ್ರೆ ಅದಕ್ಕೆ ಸಾಕು ಮಗ ಏನಪ್ಪ ಹೆಂಡತಿ ಅದೊಂದು ಹಸಿರುದು ಒಂದು ಕೆಂಪುದು ಡಬ್ಬ ಇಟ್ಕೊಳ್ಳೋದಲ್ಲ ಅಪ್ಪ ಅದು ತಾತ ಪ್ರತಿದಿನ ನಮ್ಮ ಬೀರ್ ಕಾಲೋನಿಯಲ್ಲಿ ಈ ಕಸ ತಗೊಂಡೋಗೋರು ಬರ್ತಾರೆ ನಾವು ಹಸಿ ಕಸ ಒಣ ಕಸ ಪ್ಲಾಸ್ಟಿಕ್ ಪೇಪರು ಅಲ್ಯೂಮಿನಿಯಂ ಫಾಯಿಲ್ ಇದನ್ನೆಲ್ಲ ಸಪ್ರೇಟ್ ಮಾಡಿ ವಿಂಗಡಣೆ ಮಾಡ್ತೀವಿ ಅದನ್ನೆಲ್ಲ ಇವರು ತಗೊಂಡೋಗಿ ಏನ್ ಮಾಡ್ತಾರೆ ಅಂದ್ರೆ ಈ ಹಸಿ ಕಸ ಅಂದ್ರೆ ಆಹಾರ ಪದಾರ್ಥಗಳನ್ನೆಲ್ಲ ಈ ಹೆಸರು ಡಬ್ಬಿಲಿ ಮತ್ತೆ ಅಲ್ಯೂಮಿನಿಯಂ ಫಾಯಿಲ್ ಅದನ್ನ ಈ ಕೆಂಪು ಡಬ್ಬಿಲಿ ಹಾಕ್ತಾರೆ ಅದನ್ನೆಲ್ಲ ಬೇರೆ ತಗೊಂಡೋಗಿ ಮತ್ತೆ ಉಪಯೋಗಿಸ್ಬೇಕು ಮತ್ತೆ ಹೌದು
ಕೆಲಸ ನಮ್ಮೂರಲ್ಲಿ ಮಾಡಿದ್ರೆ ಎಷ್ಟು ಸ್ವಚ್ಛವಾಗಿರುತ್ತಲ್ವಾ, ನೋಡಕ್ಕೂ ಸುಂದರವಾಗಿರುತ್ತೆ. ಏ ಮಗ, ಏನಪ್ಪ? ಇಲ್ಲ ನಮ್ಮ ಚೇರ್ಮನ್ಗೆ ಇವಾಗಲೇ ಫೋನ್ ಮಾಡೋಣ. ಏ ನಡ ಸುಂದರಪ್ಪ, ಅಪ್ಪ ಏನೇ ಮಾಡಿರೋ ರೋಡ್ ಮಾಡ್ಕೊಳಪ್ಪ. ಫೋನ್ ಮಾಡ್ತಾ ಇದ್ರೆ ಅದೆಲ್ಲ ರೆಡಿ ಮಾಡ್ಕೊಂಡೆ. ಇರೋ ನಾಳೆ ಹೋಯ್ತಾರಲ್ಲ ರೈಲಲ್ಲಿ, ನಾಳೆ ಹೋಗ್ಬಿಟ್ಟು ನಮ್ಮೂರು ಚೇರ್ಮನ್ಗೆ ಈ ತರ ಒಳ್ಳೆ ಕೆಲಸದ ನಮ್ಮೂರಲ್ಲಿ ಮಾಡುವಂತ ಹೇಳಿ ಮಾಡಿಸ್ತೀನಿ. ಅವಾಗ ನಮ್ಮೂರು ಸ್ವಚ್ಛವಾಗಿರುತ್ತೆ, ನೋಡಕ್ಕೆ ಸುಂದರವಾಗಿ ಕಾಣುತ್ತೆ. ಮೊತ್ತ ಕೆಲಸ ಮಾಡು. ಹೋಗಿ ಯಾರು ಹೇಳಿ ಸ್ವಲ್ಪ ರೆಡಿ ಮಾಡಿಸು, ಊರಾದ್ರೂ ಸ್ವಚ್ಛವಾಗಿರುತ್ತೆ. ಅರೆ ತಲೆ ಕೂದಲ 100 ರೂಪಾಯಿ ಅಮ್ಮ, ಕೂದಲಮ್ಮ ಬಾಚಿರೋ ಕೂದಲು ಏ ಅದೇ ಕಣಪ್ಪ, ತಲೆ ಕೂದಲು ಕೇಜಿಗೆ 1000 ರೂಪಾಯಿ. ತಲೆ ಕೂದಲು ಹೂ ಕಣಪ್ಪ. ಕಿಲೋಗೆ 1000 ರೂಪಾಯಿ. ಮಗ, ಊರಲ್ಲಿ ಕಬ್ಬು ಒಂದು ಟನ್ನಿಗೆ 2,500. ಅದು ವರ್ಷದ ಬೆಳೆಗೆ. ಇಲ್ಲಿ ತಲೆ ಕೂದಲಿಗೆ 1000 ರೂಪಾಯಿ 1 ಕೆಜಿಗೆ. ಅಲ್ಲ, 1 ಕ್ವಿಂಟಲ್ಗೆ 1,00,000 ರೂಪಾಯಿ. ಅಯ್ಯಪ್ಪ, ಇನ್ನು 1 ಟನ್ನಿಗಾದ್ರೆ ನೀನೇ ಲೆಕ್ಕ ಹಾಕ್ಬೇಕಪ್ಪ. ನಂಗೆ ಲೆಕ್ಕ ಹಾಕಕ್ಕೆ ಗೊತ್ತಿಲ್ಲ. ಅಯ್ಯಪ್ಪ ನಿನ್ ಲೆಕ್ಕ ಸರಿ, ನಾನು ಬರ್ತೀನಪ್ಪ. ನಿನ್ ಲೆಕ್ಕ ಹಾಲಮ್ಮ ಹಾಲು ಕತ್ತೆ ಹಾಲಮ್ಮ, ಶೀತ ಒಳ್ಳೆಯದು, ನೆಗಡಿ ಒಳ್ಳೆಯದು, ನಿದ್ದೆ ಒಳ್ಳೆಯದಮ್ಮ, ಮೈಕೈ ನೋವು ಹೋಯ್ತದೆ, ಮಕ್ಕಳು ಜ್ವರ ಹೋಯ್ತದೆ, ಚಳಿ ಹೋಯ್ತದೆ. ಹಾಲು ಕುಡಿಸೋ ತಾಯಿಗಳಿಗೆ, ಹಾಲು ಕುಡಿಯೋ ಮಗುಗೆ ಹಾಲಮ್ಮ, ಕತ್ತೆ ಹಾಲಮ್ಮ ಹಾಲು. ಲಕ್ಷ್ಮಿ, ಓ ಲಕ್ಷ್ಮಿ. ಯಪ್ಪ ಇದರ ಕೂಗ್ತಾವ ನೋಡು, ಏನದು? ಅದನ್ನ ನಾವು ಏನ್ ಮಾಡೋದು? ಇನ್ನು ಹಾಕ್ಬೇಕು ನೋಡು. ನಮ್ಮ ಊರಲ್ಲಿ ಈ ಕತ್ತೆ ಬಳಿ ಕೆಲಸ ಇದೆ. ಇವಾಗ ಈ ವಾಷಿಂಗ್ ಮಿಷಿನ್ ಬಂದ್ಬಾರ್ದು ಊರಿಗೆ ಮನೆಗಳಿಗೆಲ್ಲ ಈ ಕತ್ತೆ ಬಳಿಯಲ್ಲ ಅಲ್ಲಿ ಇಲ್ಲಿ ಕೆಲಸ ಇರ್ತವೆ, ತಿರ್ಕೊಂಡು ನಿಂತಿರ್ತವೆ. ಇಲ್ಲಿ ನೋಡಿ ಕತ್ತೆಗಳಿಗೆ ಏನ್ ಡಿಮ್ಯಾಂಡ್ ಅಪ್ಪ. ಅಯ್ಯೋ ಕಾಲ ಕೆಟ್ಟೋಯ್ತು. ಅದು ಸರಿ, ಈ ಕತ್ತೆಯನ್ನ ದಿನಕ್ಕೆ ಎಷ್ಟು ಜನಕ್ಕೆ ಅಂತ ಕೊಡ್ತಾರೆ? ಅದೇನು ಇಲಾಖೆ ಜರ್ಸಿ ಹೆಸರನ್ನ ಕತ್ತೆ ಹತ್ರ ಹಾಲು ತಂದ್ರೆ ಒಂದು ಚಟಾಕಿ, ಒಂದು ಕಾಳು ಇಟ್ಟು ಸಿಗ್ಬೋದು ಅಷ್ಟೇ. ತಗೊಳ್ಳೋರು ನೋಡ್ಕೊಂಡು ಕುಡಿಬೇಕು. ಅಲ್ಲ, ಕತ್ತೆ ಹಾಲಿಂದ ಕಾಯಿಲೆ ಕಸಾಲೆ ಎಲ್ಲ ವಾಸಿ ಆಗೋದಾದ್ರೆ ಇದ್ಯಾಕಿದ್ರು ಏನು ಓದಿ ಆಗಿರ್ತಾರಲ್ವ, ಅವರೆಲ್ಲ ಎಲ್ಲಿ ಹೋಗ್ಬೇಕು? ಈ ಮೂಢನಂಬಿಕೆ ನಮ್ಮ ಜನರಿಗೆ ಹುಟ್ಟೇ ಇಲ್ಲ. ಲಕ್ಷ್ಮಿ, ನೀನು ಹುಷಾರಮ್ಮ. ಈ ಗಿಡ ಮೂಲಿಕೆ ಔಷಧಿ ಅಂತ ಸಗಣಿ ತಿನ್ಸ್ಬಿಡ್ತಾರೆ, ಹುಷಾರು. ಈ ಹೆಂಗಸರು ಇಷ್ಟೇ, ಇದಾರ ಬುದ್ಧಿ ಹೇಳಿ ಕಾಲು ತಿನ್ಬಿಡ್ತಾರೆ. ಸ್ವಲ್ಪ ಬಂದೆ. ಅಲ್ಲ, ನಿನ್ನೆ ತಾನೇ ರಿಟೈರ್ಡ್ ಆಗಿದ್ದೀರಾ? ಇವಾಗ ಯೂನಿಫಾರ್ಮ್ ಹಾಕೊಂಡು ಎಲ್ಲಿ ಹೋಗ್ತಿದ್ದೀರಾ?
ಗೊತ್ತಾಗುತ್ತೆ. ನಮ್ಮ ಬೀಲ್ನಲ್ಲಿ 8:30 ಸರಿಯಾಗಿ ಕಾಫಿ, ಬ್ರೆಡ್, ಬಿಸ್ಕೆಟ್, ಸ್ನಾಕ್ಸ್ ಎಲ್ಲ 12:00 ಒಳಗಡೆ ಊಟ ಆದ್ರೆ ಅದು ಹೇಗೆ ಶುಚಿಯಾಗಿ ರುಚಿಯಾಗಿ ಸಮತೋಲನವಾದ ಆಹಾರ. 1 ಗಂಟೆಗೆ ಸರಿಯಾಗಿ ಇನ್ನು 4 ಗಂಟೆಗೆ ಹೊರಡೋಕೆ ಬಸ್ಸು. ಒಂದು ದಿನನೂ ಹೆಚ್ಚು ಕಡಿಮೆ ಆಗದೆ ಹೇಗೆ ನಡೀತಾ ಇದೆ. ಇನ್ನು ನಮ್ಮ ಕ್ವಾರ್ಟರ್ಸ್ ಅಂದ್ರೆ ಕಾಲೋನಿಲಿ ಹಸಿರು, ವಿದ್ಯುತ್, ಹಾಗೆ ನೀರು ಎಲ್ಲ ಒಂದು ದಿನನೂ ಹೆಚ್ಚು ಕಡಿಮೆ ಆಗದೆ ರೀತಿ ನಮ್ಮನ್ನು ಸಾಕಿ ಸರಿದಿದ ಪ್ರಿಯರಿಗೆ ನನ್ನ ಅನಂತ ನಮಸ್ಕಾರ. ಖಂಡಿತವಾಗ್ಲೂ ನಿಜ. ನಮ್ ಬೀರನಂತ ಕಾರ್ಖಾನೆ ಕೋಟ್ಯಾಂತರ ಲಕ್ಷಾಂತರ ಜನಗಳ ಬದುಕಾಗಿ ಜೀವನಾಡಿಯಾಗಿ ನೂರಾರು ವರ್ಷಗಳ ಕಾಲ ಬಾಳಬೇಕು. ಇನ್ನು ಇದೇ ತರ ಸಾವಿರಾರು ಕುಟುಂಬಗಳಿಗೆ ಅನ್ನದಾತನಾಗಿ ಆಸರೆಯಾಗಿ ಬದುಕಬೇಕು ಎಂದು ಅನಿಸು. ಹೌದು ಲಕ್ಷ್ಮಿ, ಹೌದು. ಈ ಬಿಎಲ್ ಇನ್ನು ಸಾವಿರಾರು ವರ್ಷಗಳ ಕಾಲ ಬದುಕಬೇಕು, ಬಾಳ್ಬೇಕು. ದೇಶ ಅಲ್ಲ ಲಕ್ಷ್ಮಿ, ಪ್ರಪಂಚದಲ್ಲೇ ನಮ್ಮನ್ನ ಗುರುತಿಸ್ಬೇಕು. ಗುರುತಿಸುವುದು ಒಂದೇ ಅಲ್ಲ, ಪ್ರಪಂಚದಲ್ಲೇ ನಂಬರ್ 1 ಆಗಬೇಕು ಲಕ್ಷ್ಮಿ. ಆಗ ನಮಗೂ ಹೆಮ್ಮೆ, ನಮ್ಮ ದೇಶಕ್ಕೂ ಹೆಮ್ಮೆ. ಅದಕ್ಕೆ ಲಕ್ಷ್ಮಿ, ನಾನು ಸ್ವಲ್ಪ ಹೊರಗಡೆ ಸ್ನೇಹಿತರು ಹೊರಗಡೆ ನಿಮಿಷ ಏನು ನನ್ನ ಸ್ನೇಹಿತರು ನೋಡಿ ತುಂಬಾ ದಿನಗಳಾಗಿ. ನಾನು ರಿಟೈರ್ಡ್ ಆದ್ಮೇಲೆ ಮೊದಲನೇ ಬಾರಿಗೆ ನನ್ನ ಸ್ನೇಹಿತರನ್ನು ನೋಡಕ್ ಹೋಗ್ತೇನೆ. ಓ ವೆಂಕಟೇಶ್, ಬನ್ನಿ. ಉದಯ್ ಬನ್ನಿ. ಯುವರಾಜ್ ಬನ್ನಿ. ನಿಮ್ಮನ್ನೇ ನೋಡ್ಬೇಕಂತ ನಾನು ಹೊರಟಿದ್ದಪ್ಪ. ನೋಡಿ ನೀವೇ ಇದ್ರೆ ಕೋಇನ್ಸಿಡೆಂಟ್ ಅಲ್ವಾ? ನಿಜ. ನಾವು ನಿಮ್ಮನ್ನ ನಮ್ಮ ಜೊತೆ ಕರ್ಕೊಂಡು ಹೋಗೋಣ ಅಂತ ಬಂದಿವಿ. ಹೌದಾ? ಯಾಕೆ? ಒಂದು ವಿಚಾರ ಗೊತ್ತಾಯ್ತಾ? ಏನು ವಿಚಾರ? ಒಳ್ಳೆ ವಿಚಾರ ಅಲ್ಲಪ್ಪ. ನಮ್ಮ ಸೋಮು ನಿನ್ನೆ ರಾತ್ರಿನೇ ಹೋಗ್ಬಿಟ್ಟ. ಅಲ್ಲ, ನಮ್ಮ ಸೋಮು ರಿಟೈರ್ ಆಗಿ ಈಗ ತಾನೇ 2 ವರ್ಷ ಆಗಿತ್ತಲ್ಲ? ತುಂಬಾ ಕಷ್ಟಪಟ್ಟಿದ್ದ. ನಾನು 15 ದಿನ ಮುಂಚೆ ಅವನ ಊರಿಗೆ ಹೋಗಿದ್ದೆ. ಪಾಪ ಅವನ ಕಷ್ಟ ನೋಡಿ ನಮ್ಗೆ ತುಂಬಾ ಬೇಜಾರಾಯ್ತು. ಅವ್ರು ಬೆಂಗಳೂರಲ್ಲೇ ಇದ್ದ ತಾನೆ? ಇಲ್ಲ, ಅವನು ಇವಾಗ ಬೆಂಗಳೂರಲ್ಲಿ ಇರಲಿಲ್ಲ. ಅವ್ರ ಹೆಂಡತಿ ಊರಲ್ಲಿ ಯಾವುದೋ ಬಾಡಿಗೆ ಮನೆಯಲ್ಲಿ ಅವನು ವಾಸ ಮಾಡ್ತಿಲ್ಲ. ಅಲ್ಲ, ಅವ್ನು ಯಾಕೆ ಬೆಂಗಳೂರು ಖಾಲಿ ಮಾಡಿದ್ದು? ಅವನು ಯಾಕೆ ಬೆಂಗಳೂರು ಖಾಲಿ ಮಾಡಿದ ಅಂದ್ರೆ
ಹಲೋ, ಹೇಳಪ್ಪ. ಪರವಾಗಿಲ್ಲಪ್ಪ, ಇವಾಗಲಾದ್ರೂ ಫೋನ್ ರಿಸೀವ್ ಮಾಡಿದ್ರು. ಯಾಕಪ್ಪ ಈ ರೀತಿ ಮಾತಾಡ್ತಿದ್ದೀರಿ? ನಿನ್ ತಾಯಿ ತೀರ್ಕೊಂಡಾಗ ಫೋನ್ ಮಾಡಿದ್ದೆ. ಒತ್ತ ಫೋನ್ ಎತ್ತಿದ್ದೆ. ಅದಾದ ನಂತರ ನಿನ್ ಫೋನು ಸ್ವಿಚ್ ಆಫ್ ಆಗಿತ್ತು. ತೊಂದರೆ ಇರ್ಬೋದು ಅಂತ ಒಂದು 50 ಬಾರಿ ಕಾಲ್ ಮಾಡಿದೆ. ನೀನು ಮಾತೇ ಸಿಗಲಿಲ್ಲ. ನಿನ್ ತಾಯಿ ಹೆಣನ 4-5 ದಿನಗಳ ಕಾಲ ಹಾಸ್ಪಿಟಲ್ ಮಾರ್ಚ್ನಲ್ಲಿ ಕಾಯ್ತಾ ಕುಳಿತಿದ್ದೆ. ಆದರೆ ನಿನ್ನಿಂದ ಯಾವುದೇ ಉತ್ತರ ಬರಲಿಲ್ಲ. ಡ್ಯಾಡಿ, ಅದು ಡೋಂಟ್ ಸೇ ಎನಿ ವರ್ಡ್ ಟು ದಟ್ ಮ್ಯಾಟರ್ ಆರ್ ಸಿಚುಯೇಷನ್. ಅಪ್ಪ, ನಾನು ಮೆಸೇಜ್ ಕಳಿಸಿದ್ದೆ ಅಪ್ಪ. ಏನಂತ? ಟ್ರಿಪ್ ಅಂತನಾ? ಹೌದು, ಇನ್ನೇನಂತ ಕಳಿಸ್ಬೇಕಿತ್ತು? ಸಾರ್ಥಕವಾಯ್ತಪ್ಪ, ಸಾರ್ಥಕವಾಯ್ತು. ಇನ್ನು ನಂಬಿದ್ರೆ ನಿನ್ನ ತಾಯಿ ಅಂತ್ಯಕ್ರಿಯೆ ಬರ್ಬೋದು ಅಂತ ಕಾದು ಕುಳಿತಿದ್ದೆ. ಪಾಪ, ನಿನ್ನ ಹೆತ್ತಿದ್ದ ತಪ್ಪಿಗೆ ಅವಳು ಮಲಗಿದ ಜಾಗದಲ್ಲಿ ಹುಳ ಬಿದ್ದು ಹಸ್ತಿ ಪಂಜರ ಆಗೋಗ್ತಿದ್ಲು. ಅದು ಹಾಗಲ್ಲಪ್ಪ. ಅದು ಹಾಗಿರ್ಲಿ, ನೀನ್ ಯಾವಾಗ ಇಂಡಿಯಾಗೆ ಬರ್ತೀನಿ ಹೇಳು. ನಿನ್ಗೆ ಎಷ್ಟು ಬಾರಿ ಹೇಳೋದು? ನನ್ ವೀಸಾ ಪ್ರಾಬ್ಲಮ್ ಇದೆ ಗೊತ್ತಲ್ವಾ, ನಾನು ಬರೋದಿಲ್ಲ. ಯಪ್ಪ ಒಬ್ಬ ಬದುಕಿನಲ್ಲಿ ಏನಾದ್ರೂ ನಿನಗೆ ನೆನಪಿದ್ಯಾ? ಒಬ್ಬನ ಜೀವನ ನೋಡ್ಕೊಂಡ್ರೆ ಸಾಕ ನಿಂಗೆ? ಅದನ್ನ ನೋಡ್ಕೊಳ್ಳೋದು ಕಷ್ಟನಾ? ಇಂಡಿಯಾದಲ್ಲಿ ಇದೆಯಲ್ಲ, ಬರೋದಕ್ಕೇನೋ ನಾನು ಹೇಳಿ ಕೊಡ್ಬೇಕು. ನಿನ್ಗೆ ಜೀವನ ಮಾಡೋದಕ್ಕೆ ನಾನು ಹೇಳ್ಕೊಡ್ಬೇಕಾ? ಹೌದಪ್ಪ, ಹೌದು. ನಾನು ಮಾಡಿದ ದೊಡ್ಡ ತಪ್ಪು ಅಂದ್ರೆ ಅನ್ಪ್ಲಾನ್ ಸೇವಿಂಗ್. ಓಕೆ, ನಿನ್ನ ಜನ್ಮ ಕೊಟ್ಟು ಜೀವನ ಹೇಳ್ಕೊಟ್ಟು ನಾನು ಜೀವನ ಹೇಗೆ ನಡೆಸೋದು ಅಂತ ನಿನ್ನಿಂದ ಕಲಿಬೇಕೇನಪ್ಪ. ನಾನು ನಿನ್ನ ತಾಯಿ ಬರೋ ಸಂಬಳ, ಅದ್ರ ಜೊತೆಗೆ ಸಾಲ ಎಲ್ಲ ಮಾಡಿ ನೀನು ಒಳ್ಳೆ ಹೈಯರ್ ಎಜುಕೇಶನ್ ಕೊಡಿಸ್ಬೇಕು ಅಂತ ಯಾವುದೇ ಸ್ವಾರ್ಥ ಇದೆ. ನಿನ್ನನ್ನ ಚೆನ್ನಾಗಿ ಓದಿಸಿ ಬೆಳೆಸಿ ವಿದೇಶ ಕಳಿಸ್ತು. ಅದರ ಪ್ರತಿಫಲ ನಿನ್ನಂತ ಈ ಕೆಟ್ಟ ಮನಸ್ಥಿತಿ ಮಕ್ಕಳು ಧಿಕ್ಕಾರವಿರಲಿ, ಧಿಕ್ಕಾರವಿರಲಿ. ಗುಡ್ ಬೈ, ಗುಡ್ ಬೈ ಮೈ ಸನ್, ಗುಡ್ ಬೈ. ಸೋಮು, ಸೋಮು, ಓ ವೆಂಕಟೇಶ್, ಬನ್ನಿ ಬನ್ನಿ ವೆಂಕಟೇಶ್, ಬನ್ನಿ. ಹೇಗಿದ್ದೀಯೋ? ಅಲ್ಲೋ, ನಿನ್ ಎಲ್ಲೆಂತ ಹುಡ್ಕೋದು? ನಿನ್ನ ಹುಡಿ ಕುಡಿದು ಸಾಕಾಗಿ ಈ ಊರಲ್ಲಿ ಇದೆಯೋ? ನಾಮಕ್ಕಿಂತ ಬದುಕ್ತಾ ಇದೆಯೋ? ಬಾ, ಕುಳಿತುಕೋ. ಎಲ್ಲ ಹೇಳ್ತೀನಿ. ಸೋಮು, ಅನಿವಾರ್ಯವಾಗಿ ನಾ ಈ ಊರಿಗೆ ಬರೋದಿತ್ತು. ಹಂಗೆ ನೀನ್ ಇಲ್ಲಿರೋ ವಿಚಾರ ಕೇಳಿದ್ದು, ಅದಕ್ಕೆ ನಿನ್ನ ಭೇಟಿ ಆಗೋಣ ಅಂತ ಬಂದೆ. ಓಕೆ, ಹೌದು ವೆಂಕಟೇಶ್, ರಿಯಲ್ಲು ನನಗೆಲ್ಲ ರೀತಿಯಲ್ಲೂ ಸಹಾಯ ಮಾಡಿ ನಾನು ತುಂಬಾ ಚೆನ್ನಾಗಿ ಬೆಳೆಸಿದ್ದು.
ಆದ್ರೆ ಇರೋದೊಬ್ಬ ಮಗನ MS ಮಾಡಿಸಿ ಹಾರಿನ ಕಳಿಸಿ ನನ್ನ ಮಗ ವಿದೇಶದಲ್ಲಿದ್ದಾನೆ ಅಂತ ಹೇಳ್ಕೊಳ್ಳೋಕೆ ಕೆಟ್ಟ ಮತ್ತು ಹೈಯರ್ ಎಜುಕೇಶನ್ ಕೊಡಿಸ್ಬೇಕು ಅನ್ನೋ ಒಳ್ಳೆ ಆಸೆ ಮನಸ್ಸು ನನ್ನ ಹೆಂಡತಿದಾಗಿತ್ತು. ಅದಕ್ಕೋಸ್ಕರ ನನ್ನ ಸ್ಯಾಲರಿ, PF, ಗ್ರಾಜ್ಯುಯಿಟಿ ಹೀಗೆ ಎಲ್ಲ ಹಣನು ನನ್ನ ಮಗನ ಹೈಯರ್ ಎಜುಕೇಶನ್ಗೆ ಅವನ್ನ ವಿದೇಶ ಕಳ್ಸಕ್ಕೆ ಅಂತ ಎಲ್ಲವನು ಯಾವುದೇ ಪ್ಲಾನ್ ಇದೆ ಅಂತ ಪ್ಲಾನ್ಗಳಲ್ಲಿ ಕೈಯ ಮಾಡ್ಬಿಟ್ಟು ನಿನ್ ಮಗ ಅಮೇರಿಕದಲ್ಲೇ ಇದ್ದಾನಂತ ಹೇಳ್ತಿದ್ದಲ್ವ, ಅವ್ನು ಚೆನ್ನಾಗಿದ್ದಾನಂತಾನೆ ಹೇಳ್ತಾ ಇದ್ದೆ. ಹೌದು, ನಿನ್ನಿಂದ ಕಲಿಬೇಕೇನಪ್ಪ. ನಾನು ನಿನ್ ತಾಯಿ ಬರೋ ಸಂಬಳ, ಅದ್ರ ಜೊತೆಗೆ ಸಾಲ ಎಲ್ಲ ಮಾಡಿ ನೀನು ಒಳ್ಳೆ ಹೈಯರ್ ಎಜುಕೇಶನ್ ಕೊಡಿಸ್ಬೇಕು ಅಂತ ಯಾವುದೇ ಸ್ವಾರ್ಥ ಇದೆ. ನಿನ್ನನ್ನ ಚೆನ್ನಾಗಿ ಓದಿಸಿ ಬೆಳೆಸಿ ವಿದೇಶಕ್ಕೆ ಕಳಿಸ್ತು. ಅದರ ಪ್ರತಿಫಲ ನಿನ್ನಂತ ಈ ಕೆಟ್ಟ ಮನಸ್ಥಿತಿ ಮಕ್ಕಳು ಧಿಕ್ಕಾರವಿರಲಿ. ಗುಡ್ ಬೈ, ಗುಡ್ ಬೈ ಮೈ ಸನ್, ಗುಡ್ ಬೈ. ಸೋಮು, ಓ ವೆಂಕಟೇಶ್, ಬನ್ನಿ ಬನ್ನಿ ವೆಂಕಟೇಶ್, ಬನ್ನಿ. ಹೇಗಿದೀಯೋ? ಅಲ್ಲೋ, ನಿನ್ ಎಲ್ಲಂತ ಹುಡುಗೋದು? ನಿನ್ನ ಹುಡುಗಿ ಸಾಕಾಗಿ ಈ ಊರಲ್ಲಿ ಇದೆಯಲ್ವೋ, ಗ್ರಾಮದ ತರ ಬದುಕ್ತಾ ಇದೆಯಲ್ವೋ? ಕುಳಿತುಕೋ, ಎಲ್ಲ ಹೇಳ್ತೀನಿ. ಸೋಮು, ಅನಿವಾರ್ಯವಾಗಿ ನಾ ಈ ಊರಿಗೆ ಬರೋದಿತ್ತು. ಹಂಗೆ ನೀನ್ ಇಲ್ಲಿರೋ ವಿಚಾರ ಕೇಳಿದ್ದು, ಅದಕ್ಕೆ ನಿನ್ನ ಭೇಟಿ ಆಗೋಣ ಅಂತ ಬಂದೆ. ಓಕೆ. ಹೌದು ವೆಂಕಟೇಶ್, ಎಲ್ಲೂ ನನಗೆಲ್ಲ ರೀತಿಯ ಸಹಾಯ ಮಾಡಿ ನಾನು ತುಂಬಾ ಚೆನ್ನಾಗಿ ಬೆಳೆಸಿತ್ತು. ಆದ್ರೆ ಇರೋದೊಬ್ಬ ಮಗನ MS ಮಾಡಿಸಿ ಹಾರಿನ ಕಳಿಸಿ ನನ್ನ ಮಗ ವಿದೇಶದಲ್ಲಿದ್ದಾನೆ ಅಂತ ಹೇಳ್ಕೊಳ್ಳೋಕೆ ಕೆಟ್ಟ ಮತ್ತು ಹೈಯರ್ ಎಜುಕೇಶನ್ ಕೊಡಿಸ್ಬೇಕು ಅನ್ನೋ ಒಳ್ಳೆ ಆಸೆ ಮನಸ್ಸು ನನ್ನ ಹೆಂಡತಿದಾಗಿತ್ತು. ಅದಕ್ಕೋಸ್ಕರ ನನ್ನ ಸ್ಯಾಲರಿ, PF, ಗ್ರಾಜ್ಯುಯಿಟಿ ಹೀಗೆ ಎಲ್ಲ ಹಣನು ನನ್ನ ಮಗನ ಹೈಯರ್ ಎಜುಕೇಶನ್ಗೆ ಅವನ್ನ ವಿದೇಶ ಕಳ್ಸಕ್ಕೆ ಅಂತ ಎಲ್ಲವನು ಯಾವುದೇ ಪ್ಲಾನ್ ಇದೆ ಅಂತ ಪ್ಲಾನ್ಗಳಲ್ಲಿ ಕೈಯ ಮಾಡ್ಬಿಟ್ಟು ನಿನ್ ಮಗ ಅಮೇರಿಕದಲ್ಲೇ ಇದ್ದಾನಂತ ಹೇಳ್ತಿದ್ದಲ್ವ, ಅವ್ನು ಚೆನ್ನಾಗಿದ್ದಾನಂತಾನೆ ಹೇಳ್ತಾ ಇದ್ದೆ. ಹೌದು, ಅವನೇನು ಚೆನ್ನಾಗೇ ಇದ್ದಾನೆ. ಆದ್ರೆ ನಾನೇ ಚೆನ್ನಾಗಿಲ್ಲ ಅಷ್ಟೇ. ಏನು ನಿನ್ ಮಾತಿನಂತ ಬಿಡಿ ಸೇರು. ಹೇಳ್ತೀನೋ ಎಲ್ಲ ಹೇಳ್ತೀನಿ. ನನ್ನ ಜೀವನೋಪಾಯಕ್ಕೆ ಎಷ್ಟು ಹಣ ಬೇಕು ಅಷ್ಟು ಇಟ್ಕೊಂಡು ಎಲ್ಲ ಖರ್ಚು ಮಾಡಬೇಕಾಗಿತ್ತು. ಆದ್ರೆ 100% ಅನ್ಪ್ಲಾನ್ಡ್ ಆಗಿ ಎಲ್ಲ ಹಣವನ್ನು ವ್ಯಯ ಮಾಡಿಬಿಟ್ಟೆ.
ದೇಹದಲ್ಲಿ ದುಡಿಯೋ ಶಕ್ತಿನೂ ಇಲ್ಲ. ನನ್ನ ಜೀವನಕ್ಕೋಸ್ಕರ ಬೇರೆಯವರನ್ನ ಅವಲಂಬಿಸಿ ಬದುಕಬೇಕಾಗಿದೆ. ನನ್ನ ಹತ್ರ ಯಾವುದೇ ಹಣ ಇಲ್ಲ. ನನ್ನ ಮಗನಿಂದ ಯಾವುದೇ ಸಹಾಯನೂ ಇಲ್ಲ. ತಾಯಿ ಸಾವು ಕೊಡಲಿಲ್ವೋ ಏನೋ ಒಂದು ಕಾರಣ ಹೇಳಿ ತಪ್ಪಿಸ್ಕೊಂಡ್ಬಿಟ್ಟ. ನೀನ್ ತಪ್ಪು ಮಾಡಿಲ್ಲ, ಆದ್ರೆ ನೀನು ತಪ್ಪು ಲೆಕ್ಕಾಚಾರ ಮಾಡಬಾರ್ದಾಗಿತ್ತು. ನೋಡು, ನಮ್ ಸೇಫ್ಟಿಗೋಸ್ಕರ ಈ ಮುಪ್ಪಿನ ಕಾಲದಲ್ಲಿ ಒಂದಿಷ್ಟು ಸೇವಿಂಗು ಅಂತ ಒಂದಿಷ್ಟು ನಾನು ಇಟ್ಕೋಬೇಕಿತ್ತು. ನಾನು ನನ್ನ ಹೆಂಡತಿ ಆಸೆ ಇರೋದಕ್ಕೂ ಬೈಕೆ ಒಳಗಡೆ ಬಗ್ಗೆ ಗಮನ ಹಾಕಿದಷ್ಟು ನನ್ನ ಅಂತ್ಯಕಾಲದ ಬದುಕನ್ನ ಉಳಿಸ್ಕೊಳ್ಳೇ ಇಲ್ವೋ, ಉಳಿಸ್ಕೊಳ್ಳೇ ಇಲ್ಲ. ಡೋಂಟ್ ವರಿ ಮೈ ಡಿಯರ್ ಫ್ರೆಂಡ್, ಡೋಂಟ್ ವರಿ. ನೋಡು, ನನಗೆ ಗೊತ್ತಿರ್ತಕ್ಕಂಥ ಕೆಲವೊಂದು ವೃದ್ಧಾಶ್ರಮ ಅದಾವು ಬೆಂಗಳೂರಲ್ಲಿ. ನೀನು ನಿನ್ನ ಕೊನೆಯ ಕಾಲನ ಅಲ್ಲೇ ನೆಮ್ಮದಿಯಾಗಿ ಕಳೆಯುವಂತೆ ಬಾ, ನೀನು ನನ್ನ ಜೊತೆ ಬಾ. ನನ್ನ ಮಗ ನನಗೆ ಮೋಸ ಮಾಡು. ನನ್ನ ಹೆಂಡತಿ ತೀರ್ಕೊಂಡು ನಾನು ಒಬ್ಬಟ್ಟಿನೋ ಅನ್ನ ಬಟ್ಟೆಗೋಸ್ಕರ ಯಾವುದೇ ಆಶ್ರಮವನ್ನ ಆಶ್ರಯಿಸಲಾರೆ. ಎಲ್ಲದಕ್ಕೂ ಈ ನನ್ನ ಸ್ವಾಭಿಮಾನ ಇದೆಯಲ್ಲ, ಅದು ಅಡ್ಡಿ ಬರ್ತಾ ಇದೀವೋ ಅದು ಸಾಕು. ಬೆಂಗಳೂರಿನ ಜೀವೋಪಾಯಕ್ಕೆ ನನ್ನ ಹತ್ತಿರದ ಹಣ ಸಾಲಿಲ್ಲ. ಅದಕ್ಕೆ ಈ ನನ್ನ ಅಂತ್ಯಕಾಲನ ಹಳ್ಳಿಲೇ ಕಳೆಯೋಣ ಅಂತ ಇಲ್ಲೇ ವಾಸವಾಗಿ. ಬೆಂಗಳೂರಲ್ಲಿ ಇಷ್ಟೊಂದು ಜನ ಫ್ರೆಂಡ್ಸ್ ಇಟ್ಕೊಂಡ್ಬಿಟ್ಟು ಸ್ನೇಹಿತರಿದ್ದಾರೆ, ಅವ್ರನ್ನೆಲ್ಲ ಬಿಟ್ಟು ಈ ಹಳ್ಳಿಲಿ ಅನಾಮಿಕನ ತರ ಬದುಕ್ತಾ ಇದೆಯಾ? ನನ್ನಿಂದ ಯಾರಿಗೂ ತೊಂದರೆ ಆಗ್ಬಾರ್ದು. ಸ್ವಾಗತ ಕ್ಷಮಿಸಲ್ಲ. ಬಂದು ಕೊಡು. ನನಗೆ ಬದುಕು ಎಲ್ಲಾ ರೀತಿಯ ಪಾಠ ಕಲಿಸಿದ್ಯೋ. ಈಗಾಗ್ಲೇ ನಾನು ಸತ್ತ ಬಳಿಕ ನನ್ನ ದೇಹನ ಆಸ್ಪತ್ರೆ ದಾನ ಮಾಡಿದ್ರು. ದಯವಿಟ್ಟು ಈ ವಿಷಯನ ಯಾವುದೇ ಕಾರಣಕ್ಕೂ ಯಾರತ್ರ ಯಾವ ಕ್ಷಣಕ್ಕೂ ಎಂತ ಸಮಯದಲ್ಲೂ ತಿಳಿಸ್ಬೇಡವೋ. ಅದು ನನ್ನ ಅಂತ್ಯಕಾಲದಲ್ಲೂ ತಿಳಿಸ್ಬೇಡವೋ. ಖಂಡಿತ ಸೋಮು, ಯಾರಿಗೆ ತಿಳಿಸಲ್ಲ. ನೋಡು, ನಿನ್ನ ಕಷ್ಟಕ್ಕೆ ನಾನು ಇರ್ತೀನಿ. ನೀನ್ ಯಾವುದೇ ಸಂಗತಿಯಲ್ಲ ನನಗೆ ಕಾಲ್ ಮಾಡ್ತೀನಿ. ನಾನು ಖಂಡಿತ ನಿನ್ ಜೊತೆಗಿರ್ತೀನಿ. ನಿನ್ನ ಹಣೆ ಬರದಲ್ಲಿ ಅದು ಏನಾಗುತ್ತೋ ಅದು ಯಾರು ತಪ್ಪಿಸಕ್ಕೂ ಆಗೋದಿಲ್ಲ ಗೆಳೆಯ. ನಾನು ಬರ್ತೀನಿ. Thank you.